2014 ಆ ಚುನಾವಣೆ ಇಡೀ ದೇಶದ ರಾಜಕೀಯದಲ್ಲೇ ಹೊಸದೊಂದು ಬದಲಾವಣೆಯ ಅಲೆಯನ್ನ ತಂದಿತ್ತು. ಕಾಂಗ್ರೆಸ್ ನೇತೃತ್ವದ ಯುಪಿಎ ಸೋಲನ್ನ ಕಂಡುಕೊಳ್ತು. ಆ ಸೋಲಿಗೆ ಏನು ಕಾರಣ ಗೊತ್ತಾ? ಅದರ ಸೀಕ್ರೆಟ್ ಅನ್ನ ಈಗ ರಿವೀಲ್ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡ ಮಣಿಶಂಕರ್ ಅಯ್ಯರ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. 2014 ಆ ಚುನಾವಣೆ ಇಡೀ ದೇಶದ ರಾಜಕೀಯದಲ್ಲೇ ಹೊಸದೊಂದು ಬದಲಾವಣೆಯ ಅಲೆಯನ್ನ ತಂದಿತ್ತು. 2014ರಲ್ಲಿ ಎನ್ಡಿಎ, ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರದ ಗದ್ದುಗೆಯನ್ನ ಏರ್ತು. ಆದರೆ ಆ ಬಾರಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸೋಲನ್ನ ಕಂಡುಕೊಳ್ತು. ಆ ಸೋಲಿಗೆ ಏನು ಕಾರಣ ಗೊತ್ತಾ? ಅದರ ಸೀಕ್ರೆಟ್ ಅನ್ನ ಈಗ ರಿವೀಲ್ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡ ಮಣಿಶಂಕರ್ ಅಯ್ಯರ್. ಕಾಂಗ್ರೆಸ್ ಮಾಡಿದ ಎಡವಟ್ಟು, ಅದುವೇ ಪ್ರಧಾನಿ ಹುದ್ದೆಯ ಬಗ್ಗೆ ಒಂದಿಷ್ಟು ಹೊಸ ಬೆಚ್ಚಿ ಬೀಳಿಸುವ ಅಂಶವನ್ನ ಬೆಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಭಾರತದ ಮಾಜಿ ರಾಷ್ಟ್ರಪತಿಯಾಗಿದ್ದ ಪ್ರಣಬ್ ಮುಖರ್ಜಿ ಅವರನ್ನು 2012ರಲ್ಲಿ ಪ್ರಧಾನಿ ಮಾಡಬೇಕಾಗಿತ್ತು ಅಂತ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ವಿದೇಶಾಂಗ ಸಚಿವ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ. 2012ರಲ್ಲಿ ರಾಷ್ಟ್ರಪತಿ ಆಯ್ಕೆ ನಡೆದಾಗ ಅಂದಿನ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡಬೇಕಾಗಿತ್ತು ಹಾಗೂ ಸಚಿವರಾಗಿದ್ದ ಪ್ರಣಬ್ ಮುಖರ್ಜಿ ಅವರನ್ನು ಪ್ರಧಾನಿ ಹುದ್ದೆಗೆ ಏರಿಸಬೇಕಿತ್ತು. ಹೀಗೆ ಮಾಡಿದ್ದರೆ 2014ರಲ್ಲಿ ಯುಪಿಎ 3 ಸರ್ಕಾರ ಖಂಡಿತ ಅಸ್ತಿತ್ವಕ್ಕೆ ಬರ್ತಾ ಇತ್ತು ಅಂತ ಹಿರಿಯ ಕಾಂಗ್ರೆಸ್ಸಿಗ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ. ಅಯ್ಯರ್ ಅವರು ಎ ಮೆಮೊರಿಕ್ ಇನ್ ಪಾಲಿಟಿಕ್ಸ್ ಎಂಬ ಪುಸ್ತಕವನ್ನ ಬರೆದಿದ್ದು ಅದರಲ್ಲಿ ಈ ಅಂಶಗಳಿದೆ. ಅಷ್ಟೇ ಅಲ್ಲ, ಒಮ್ಮೆ ಸೋನಿಯಾ ಗಾಂಧಿ ಅವರು ಪ್ರಣಬ್ರನ್ನ ಕರೆದು 2012ರಲ್ಲಿ ನೀವು ಪ್ರಧಾನಿ ಆಗಬಹುದು ಅಂತ ಸುಳಿವನ್ನ ನೀಡಿದ್ರಂತೆ. ಈ ಬಗ್ಗೆ ನನ್ನ ಎದುರೇ ಪ್ರಣಬ್ ಹೇಳಿಕೊಂಡಿದ್ದಾರೆ ಅಂತ ಮಣಿಶಂಕರ್ ಪ್ರಧಾನಿ ಹುದ್ದೆಯ ಆಫರ್ ಬಗ್ಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 2012ರ ಪರಿಸ್ಥಿತಿಯನ್ನ ನೋಡುವುದಾದ್ರೆ ಸೋನಿಯಾ ಗಾಂಧಿಯವರು ಅಂದು ತುಂಬಾ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಅಲ್ಲದೆ ಮನಮೋಹನ್ ಸಿಂಗ್ ಅವರಿಗೂ ಕೂಡ ಬೈಪಾಸ್ ಸರ್ಜರಿ ನಡೆದಿದ್ವು. ಅಂದಿನ ಪರಿಸ್ಥಿತಿಯಲ್ಲಿ ಪ್ರಣಬ್ ಮುಖರ್ಜಿ ಮಾತ್ರ ಒಳ್ಳೆಯ ಶಕ್ತಿ, ಆಲೋಚನೆ ಮತ್ತು ನಿರ್ದಿಷ್ಟ ಪ್ರಮಾಣದ ವರ್ಚಸ್ಸನ್ನ ಅಂದು ಹೊಂದಿದ್ರು. ಅಂದಿನ ಪರಿಸ್ಥಿತಿಯಲ್ಲಿ ಪಕ್ಷವನ್ನ, ಸರ್ಕಾರವನ್ನ ನಡೆಸಬಲ್ಲ ತಾಕತ್ತು ಪ್ರಣಬ್ ಅವರಿಗೆ ಇತ್ತು ಅಂತ ಅಯ್ಯರ್ ಹೇಳಿದ್ದಾರೆ. ಆದ್ರೆ ಅಂದುಕೊಂಡಿದ್ದು ಒಂದು, ಉಲ್ಟಾ ಆಗಿದ್ದೇ ಬೇರೆ. ಪ್ರಣಬ್ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ರು, ಇನ್ನು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಮುಂದುವರೆದ್ರು. ಇದೇ ಕಾರಣ ನೋಡಿ ಯುಪಿಎ ಪತನಕ್ಕೆ ಕಾರಣ ಆಗಿದೆ ಅಂತ ಅಯ್ಯರ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇಟಲಿ ಮೂಲದ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ತಮ್ಮನ್ನ ತಾವು ಕ್ರೈಸ್ತರಲ್ಲ ಅಂತ ಭಾವಿಸಿದ್ದಾರೆ ಅಂತ ಸ್ವತಃ ಅಯ್ಯರ್ ಹೇಳಿದ್ದಾರೆ. ಖಾಸಗಿ ಸುದ್ದಿವಾಹಿನಿಗೆ ನೀಡಿರುವ ಸಂದರ್ಶನವೊಂದರಲ್ಲಿ ಒಮ್ಮೆ ನಾನು ಸೋನಿಯಾ ಗಾಂಧಿ ಅವರಿಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಮೇಡಮ್ ಮೇರಿ ಕ್ರಿಸ್ಮಸ್ ಅಂತ ಹೇಳಿದೆ. ಆದ್ರೆ ಅವರು ಅದನ್ನ ಸ್ವೀಕರಿಸಿಲ್ಲ, ನಾನು ಕ್ರೈಸ್ತಳಲ್ಲ ಅಂತ ಹೇಳಿದಾರಂತೆ. ಆಗ ನನಗೆ ಶಾಕ್ ಆಯ್ತು. ಸೋನಿಯಾ ತಮ್ಮನ್ನ ತಾವು ಕ್ರೈಸ್ತರಲ್ಲ ಅಂತ ಭಾವಿಸ್ತಾರೆ ಅಂತ ಗೊತ್ತಾಯ್ತು ಅಂತ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ. ಇಷ್ಟೇ ಎಲ್ಲ ನೋಡಿ, ನನ್ನನ್ನ ರಾಜಕೀಯದಲ್ಲಿ ಏರಿಸಿದ್ದು ಗಾಂಧಿಗಳು, ಇನ್ನು ಬೀಳಿಸಿರೋದು ಗಾಂಧಿಗಳು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, 2014ರಲ್ಲಿ ಯುಪಿಎ ಮಾಡಿದ ಅದೊಂದು ಎಡವಟ್ಟಿಂದಾಗಿ ಸೋಲನ್ನ ಕಂಡ್ರು ಅಂತ ಮಣಿಶಂಕರ್ ಅಯ್ಯರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈಗ ಇದೇ ಹೇಳಿಕೆಗಳು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.